ಇವತ್ತು ಸಿಲಿಂಡರ್ ಅಭಾವ ಇರೋದ್ರಿಂದ ಜನ ಪ್ಯಾನಿಕ್ ಆಗಿದ್ದಾರೆ. ನಮಗೆ ನಾಳೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅಂತೇಳಿ. ಇನ್ನು ಹೋಟೆಲ್ ಮಾಲೀಕರು ಹೋಟೆಲ್ ಅನ್ನ ಬಂದ್ ಮಾಡುವಂತ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇದೇ ಸಂದರ್ಭವನ್ನ ದುರ್ಬಳಕೆ ಮಾಡಿಕೊಳ್ತಾ ಇರುವಂತ ಕೆಲವರು ಕಾಳಸಂತೆಯಲ್ಲಿ ದುಪ್ಪಟ್ಟು ಹಣಕ್ಕೆ ಮಾರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ವಿರುದ್ಧ ಪೊಲೀಸರು ಸಮರಕ್ಕೆ ಮುಂದಾಗಿದ್ದಾರೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟದ ವಿರುದ್ಧ ಸಮರಕ್ಕೆ ಮುಂದಾಗಿರುವಂತಹ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅದು ಬಳ್ಳಾರಿಯ ಗ್ರಾಮೀಣ ಠಾಣೆಯ ಪೊಲೀಸರು. ಡಬಲ್ ರೇಟ್ಗೆ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಂತ ಕದೀಮರು ಆ ಮನೆಯೊಂದರಲ್ಲಿ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಡಬಲ್ ರೇಟ್ಗೆ ಆಟೋದಲ್ಲಿ ಬಂದು ಸಿಲಿಂಡರ್ ಅನ್ನ ತಗೊಂಡು ಹೋಗ್ತಾ ಇದ್ರು. 2,000 ರೂಪಾಯಿ 4,000 ರೂಪಾಯಿ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ರು. ಡೊಮೆಸ್ಟಿಕ್ ಸಿಲಿಂಡರ್ನ 2,000 ರೂಪಾಯಿಗೆ ಮಾರಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಅನ್ನ 4,000 ರೂಪಾಯಿಗೆ ಮಾರ್ತಾ ಇದ್ರಂತೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದ ಖಚಿತ ಮಾಹಿತಿಯನ್ನ ಆಧರಿಸಿ ಬಳ್ಳಾರಿ ಗ್ರಾಮೀಣ ಪೊಲೀಸರು ರೇಡ್ ಅನ್ನ ಮಾಡಿದ್ದಾರೆ. ಸೀಸ್ ಮಾಡಿದ್ದಾರೆ. ನೋಡಿ, ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ರು. ಪೊಲೀಸರು ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು ಒಂದು 10-12 ಸಿಲಿಂಡರ್, ಅದರಲ್ಲಿ ಒಂದು 5 ಕಮರ್ಷಿಯಲ್ ಸಿಲಿಂಡರ್ ಇದೆ, ಒಂದು 5-6 ಡೊಮೆಸ್ಟಿಕ್ ಸಿಲಿಂಡರ್ಗಳಿದೆ. ಮನೆಯಲ್ಲಿ ಇಟ್ಕೊಂಡು ಅದನ್ನ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ರು. ಆಟೋದಲ್ಲಿ ನೋಡಿ, ಪ್ಯಾಸೆಂಜರನ್ನ ಕರ್ಕೊಂಡು ಹೋಗುವಂತ ಆಟೋದಲ್ಲಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಪರಿಣಾಮ ಯಾವ ರೀತಿಯಾಗಿದೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಒಂದೊಂದು ಸಿಲಿಂಡರ್ಗೂ ಜೊತೆಗೆ ಪೆಟ್ರೋಲ್, ಡೀಸೆಲ್ ಈ ರೀತಿಯಾದ ಇಂಧನದ ಉತ್ಪನ್ನಗಳಿದೆ, ಅವುಗಳಿಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಇದರಲ್ಲಿ ಜನ ಈಗ ಸಾಕಷ್ಟು ಹೈರಾಣಾಗಿದ್ದಾರೆ ಅವನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ. ಆದರೆ ಇಂತಹ ಒಂದು ಸನ್ನಿವೇಶವನ್ನ ಅಕ್ರಮ ದಂಧೆಕೋರರು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಾಗಿ ಅಂದರೆ ನಾನೀಗ ನೇರವಾಗಿ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಆಟೋ ಇದು. ಈ ಆಟೋದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಬ್ಲಾಕ್ನಲ್ಲಿ ಮಾರಾಟ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಇವು ಖಾಲಿ ಸಿಲಿಂಡರ್ಗಳು. ಬಳ್ಳಾರಿಯ ಗೌತಮ್ ನಗರದಲ್ಲಿ ಒಂದು ಏರಿಯಾದಲ್ಲಿ, ಅಂದರೆ ಆ ಒಂದು ಏರಿಯಾದಲ್ಲಿ ಬ್ಲಾಕ್ ಸಿಲಿಂಡರ್ಗಳನ್ನು ಬ್ಲಾಕ್ನಲ್ಲಿ ಮಾಡ್ತಾ ಇದ್ರು. ಆ ಒಂದು ಪ್ರಕರಣವನ್ನು ಈಗ ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅಂದರೆ ಈ ಖಾಲಿ ಸಿಲಿಂಡರ್ಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗಂಗಾಮೂರ್ತಿ ಅನ್ನುವ ವ್ಯಕ್ತಿ ಏನು ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ರು, ಅವರ ಮನೆಯಲ್ಲಿ ಇಷ್ಟೆಲ್ಲ ಸಿಲಿಂಡರ್ಗಳು ಸಿಕ್ಕಿದಾವೆ. ಅಂದರೆ ಒಂದು ಗೃಹ ಬಳಕೆ ಸಿಲಿಂಡರ್ಗೆ ಸುಮಾರು 2,000 ರೂಪಾಯಿ, ಜೊತೆಗೆ ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ 4,000 ರೂಪಾಯಿ ಅನ್ನುವ ಮಟ್ಟಕ್ಕೆ ದಂಧೆಯನ್ನು ಮಾಡ್ತಾ ಇದ್ರು. ಅಂದರೆ 1 to ಡಬಲ್ ರೇಟ್ನಲ್ಲಿ ಬ್ಲಾಕ್ನಲ್ಲಿ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಆ ಒಂದು ಪ್ರಕರಣವನ್ನೀಗ ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರು ಪತ್ತೆ ಹಚ್ಚಿ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂದರೆ EC ಆಕ್ಟ್ ಅಡಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಇದು ಒಂದು ಪ್ರಕರಣ ಮಾತ್ರ. ಇನ್ನೂ ಹಲವಾರು ಕಡೆ ಇದೇ ರೀತಿಯಾದ ಘಟನೆ ನಡೀತಾ ಇರತಕ್ಕಂಥದ್ದು, ಇದೇ ರೀತಿಯಾದ ಅಕ್ರಮ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಒಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಸಿಲಿಂಡರ್ಗಳಿಲ್ಲ ಅಂತ ಜನ ಕ್ಯೂನಲ್ಲಿ ನಿಂತು ಹೊಡೆದಾಡ್ತಾ ಇದ್ದಾರೆ ಸಿಲಿಂಡರ್ಗಳು ಬೇಕು ಅಂತ. ಇಂತಹ ಸನ್ನಿವೇಶವನ್ನ ಅಕ್ರಮ ದಂಧೆಕೋರರು ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಬಳ್ಳಾರಿ ಪೊಲೀಸರು ಆಕ್ಟಿವ್ ಆಗಿ ಈ ಒಂದು ಪ್ರಕರಣಗಳನ್ನ ಭೇದಿಸ್ತಾ ಇದ್ದಾರೆ. ಇನ್ನೊಂದು ಬ್ಯಾಕ್ ಅಲ್ಲಿ ನಾವು ನೋಡ್ಬೋದು, ಈ ಒಂದು ಆಟೋ ಏನಿದೆ ಇದಕ್ಕೆ ಇದೇ ರೀತಿಯಾಗಿ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು. ಇದಕ್ಕೆ ಸಂಪೂರ್ಣವಾಗಿ ನಂಬರ್ ಪ್ಲೇಟ್ ಕೂಡ ಇಲ್ಲ. ಅಂದರೆ ಇದು ಮೊದಲಿನಿಂದನೂ ಕೂಡ ನಡೀತಾ ಇರತಕ್ಕಂಥ ದಂಧೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಬಳ್ಳಾರಿ ಪೊಲೀಸರು ಇನ್ನೂ ಹಲವಾರು ಕಡೆ ಇದೇ ರೀತಿಯಾದ ಚಟುವಟಿಕೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಇದೇ ರೀತಿಯಾಗಿ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಗಾಂಧಿನಗರ ಆಗಿರ್ಬೋದು, ಬೇರೆ ಬೇರೆ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇಂತಹದ್ದೇ ಘಟನೆಗಳು ನಡೀತಾ ಇರತಕ್ಕಂಥದ್ದು, ಇಂತಹದ್ದೇ ಅಕ್ರಮ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಅವುಗಳೆಲ್ಲವನ್ನು ಕೂಡ ಭೇದಿಸಬೇಕು ಅಂತ ಜನ ಕೇಳ್ಕೊಳ್ತಾ ಇರತಕ್ಕಂಥದ್ದು. ಯಾಕಾಗಿ ಅಂದರೆ ಒಂದು ಸಿಲಿಂಡರ್ನ ಮಹತ್ವ ಈಗ ಎಲ್ಲ ಜನರಿಗೂ ಗೊತ್ತಾಗ್ತಾ ಇದೆ. ಆದರೆ ಇವುಗಳನ್ನು ಅಂದರೆ ಅಕ್ರಮವಾಗಿ ತೆಗೆದುಕೊಂಡು ಹೋಗಿ ಆಟೋಗಳಿಗೆ ಡಂಪ್ ಮಾಡ್ತಾ ಇರತಕ್ಕಂಥದ್ದು, ಇನ್ನೊಂದು ಕಡೆಗೆ ಹೋಟೆಲ್ಗಳಿಗೆ ಮಾರಾಟವನ್ನು ಮಾಡ್ತಾ ಇರತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನೋಡಿದಾಗ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎಷ್ಟು ಕೆಟ್ಟದಾಗಿ ಬಳಕೆ ಮಾಡ್ಕೊಳ್ಬೇಕೋ ಅಷ್ಟು ಕೆಟ್ಟದಾಗಿ ಹಣ ಮಾಡೋದಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ದುರಂತ. ಇವುಗಳನ್ನು ಅಂದರೆ ಈ ರೀತಿಯಾಗಿ ಅಕ್ರಮವಾಗಿ ಏನು ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ, ಇವುಗಳನ್ನು ಬಳ್ಳಾರಿಯಲ್ಲಿ ಹಲವಾರು ಕಡೆ ಮಾಡ್ತಾ ಇದ್ದಾರೆ.
ಅವೆಲ್ಲವನ್ನು ಕೂಡ ಭೇದಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪರಿಣಾಮ ಯಾವ ರೀತಿಯಾಗಿದೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಒಂದೊಂದು ಸಿಲಿಂಡರ್ಗೂ ಜೊತೆಗೆ ಪೆಟ್ರೋಲ್, ಡೀಸೆಲ್ ಈ ರೀತಿಯಾದ ಇಂಧನದ ಉತ್ಪನ್ನಗಳಿದೆ, ಅವುಗಳಿಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಇದರಲ್ಲಿ ಜನ ಈಗ ಸಾಕಷ್ಟು ಹೈರಾಣಾಗಿದ್ದಾರೆ ಅವನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ. ಆದರೆ ಇಂತಹ ಒಂದು ಸನ್ನಿವೇಶವನ್ನ ದಂಧೆಕೋರರು, ಅಕ್ರಮ ದಂಧೆಕೋರರು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಾಗಿ ಅಂದರೆ ನಾನೀಗ ನೇರವಾಗಿ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ಆಟೋ ಇದು. ಈ ಆಟೋದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಬ್ಲಾಕ್ನಲ್ಲಿ ಮಾರಾಟ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಇವು ಖಾಲಿ ಸಿಲಿಂಡರ್ಗಳು. ಬಳ್ಳಾರಿಯ ಗೌತಮ್ ನಗರದಲ್ಲಿ ಒಂದು ಏರಿಯಾದಲ್ಲಿ, ಅಂದರೆ ಆ ಒಂದು ಏರಿಯಾದಲ್ಲಿ ಬ್ಲಾಕ್ ಸಿಲಿಂಡರ್ಗಳನ್ನು ಬ್ಲಾಕ್ನಲ್ಲಿ ಮಾಡ್ತಾ ಇದ್ರು. ಆ ಒಂದು ಪ್ರಕರಣವನ್ನು ಈಗ ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅಂದರೆ ಈ ಖಾಲಿ ಸಿಲಿಂಡರ್ಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗಂಗಾಮೂರ್ತಿ ಅನ್ನುವ ವ್ಯಕ್ತಿ ಏನು ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ರು, ಅವರ ಮನೆಯಲ್ಲಿ ಇಷ್ಟೆಲ್ಲ ಸಿಲಿಂಡರ್ಗಳು ಸಿಕ್ಕಿದಾವೆ. ಅಂದರೆ ಒಂದು ಗೃಹ ಬಳಕೆ ಸಿಲಿಂಡರ್ಗೆ ಸುಮಾರು 2,000 ರೂಪಾಯಿ, ಜೊತೆಗೆ ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ 4,000 ರೂಪಾಯಿ ಅನ್ನುವ ಮಟ್ಟಕ್ಕೆ ದಂಧೆಯನ್ನು ಮಾಡ್ತಾ ಇದ್ರು. ಅಂದರೆ 1 to ಡಬಲ್ ರೇಟ್ನಲ್ಲಿ ಬ್ಲ್ಯಾಕ್ನಲ್ಲಿ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಆ ಒಂದು ಪ್ರಕರಣವನ್ನೀಗ ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರು ಪತ್ತೆ ಹಚ್ಚಿ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಅಂದರೆ EC ಆ್ಯಕ್ಟ್ ಅಡಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಇದು ಒಂದು ಪ್ರಕರಣ ಮಾತ್ರ, ಇನ್ನೂ ಹಲವಾರು ಕಡೆ ಇದೇ ರೀತಿಯಾದ ಘಟನೆ ನಡೀತಾ ಇರತಕ್ಕಂಥದ್ದು, ಇದೇ ರೀತಿಯಾದ ಅಕ್ರಮ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಒಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಸಿಲಿಂಡರ್ಗಳಿಲ್ಲ ಅಂತ ಜನ ಕ್ಯೂನಲ್ಲಿ ನಿಂತು ಹೊಡೆದಾಡ್ತಾ ಇದ್ದಾರೆ ಸಿಲಿಂಡರ್ಗಳು ಬೇಕು ಅಂತ. ಇಂತಹ ಸನ್ನಿವೇಶವನ್ನು ಅಕ್ರಮ ದಂಧೆಕೋರರು ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಬಳ್ಳಾರಿ ಪೊಲೀಸರು ಆಕ್ಟಿವ್ ಆಗಿ ಈ ಒಂದು ಪ್ರಕರಣಗಳನ್ನು ಭೇದಿಸ್ತಾ ಇದ್ದಾರೆ. ಇನ್ನೊಂದು ಬ್ಯಾಕಲ್ಲಿ ನಾವು ನೋಡ್ಬೋದು, ಈ ಒಂದು ಆಟೋ ಏನಿದೆ ಇದಕ್ಕೆ ಇದೇ ರೀತಿಯಾಗಿ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು. ಇದಕ್ಕೆ ಸಂಪೂರ್ಣವಾಗಿ ನಂಬರ್ ಪ್ಲೇಟ್ ಕೂಡ ಇಲ್ಲ. ಅಂದರೆ ಇದು ಮೊದಲಿನಿಂದನೂ ಕೂಡ ನಡೀತಾ ಇರತಕ್ಕಂಥ ದಂಧೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಬಳ್ಳಾರಿ ಪೊಲೀಸರು ಇನ್ನೂ ಹಲವಾರು ಕಡೆ ಇದೇ ರೀತಿಯಾದ ಚಟುವಟಿಕೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಇದೇ ರೀತಿಯಾಗಿ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಗಾಂಧಿನಗರ ಆಗಿರ್ಬೋದು, ಬೇರೆ ಬೇರೆ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇಂತಹದ್ದೇ ಘಟನೆಗಳು ನಡೀತಾ ಇರತಕ್ಕಂಥದ್ದು, ಇಂತಹದ್ದೇ ಅಕ್ರಮ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಅವುಗಳೆಲ್ಲವನ್ನು ಕೂಡ ಭೇದಿಸಬೇಕು ಅಂತ ಜನ ಕೇಳ್ಕೊಳ್ತಾ ಇರತಕ್ಕಂಥದ್ದು. ಯಾಕಾಗಿ ಅಂದರೆ ಒಂದು ಸಿಲಿಂಡರ್ನ ಮಹತ್ವ ಈಗ ಎಲ್ಲ ಜನರಿಗೂ ಗೊತ್ತಾಗ್ತಾ ಇದೆ. ಆದರೆ ಇವುಗಳನ್ನು ಅಂದರೆ ಅಕ್ರಮವಾಗಿ ತೆಗೆದುಕೊಂಡು ಹೋಗಿ ಆಟೋಗಳಿಗೆ ಡಂಪ್ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆಗೆ ಹೋಟೆಲ್ಗಳಿಗೆ ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನೋಡಿದಾಗ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎಷ್ಟು ಕೆಟ್ಟದಾಗಿ ಬಳಕೆ ಮಾಡ್ಕೊಳ್ಬೇಕೋ ಅಷ್ಟು ಕೆಟ್ಟದಾಗಿ ಹಣ ಮಾಡೋದಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ದುರಂತ. ಇವುಗಳನ್ನು ಅಂದರೆ ಈ ರೀತಿಯಾಗಿ ಅಕ್ರಮವಾಗಿ ಏನು ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ, ಇವುಗಳನ್ನು ಬಳ್ಳಾರಿಯಲ್ಲಿ ಹಲವಾರು ಕಡೆ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಭೇದಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.